ಮಕ್ಕಳೇ, ಥರ್ಡ್ ಪ್ರಿಪರೇಟರಿಗೆ ಇನ್ನು ಕೆಲವು ದಿನ ಮಾತ್ರ ಉಳಿದಿದೆ. ನೀವೇನಾದ್ರೂ ಥರ್ಡ್ ಪ್ರಿಪರೇಟರಿಯನ್ನ ಗೆದ್ರೆ ಫೈನಲ್ ಎಕ್ಸಾಮ್ ಅನ್ನ ಮುಕ್ಕಾಲ್ ಪಾರ್ಟ್ ಗೆದ್ದ ಹಾಗೇನೆ. ಹಾಗಾದ್ರೆ ಲೆಟ್ಸ್ ಡಿಸ್ಕಸ್ ದ ವಿನ್ನಿಂಗ್ ಪ್ಲಾನ್ ಫಾರ್ ಥರ್ಡ್ ಪ್ರಿಪರೇಟರಿ. ಮಕ್ಕಳೇ, ಥರ್ಡ್ ಪ್ರಿಪರೇಟರಿಯನ್ನ ನೀವು ಗೆಲ್ಲಬೇಕಾ? ಹಾಗಾದ್ರೆ ವಿನ್ ಅಂತ ಕಮೆಂಟ್ ಅಲ್ಲಿ ಹಾಕಿ. ಯಾಕಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೂ ಸಹ ಗೊತ್ತಾಗ್ಲಿ ನೀವು ವಿನ್ನರ್ಸ್ ಅಂತ. ಹಾಕಿದ್ರೆ ಆ ಕಮೆಂಟ್ ಅಲ್ಲಿ ವಿನ್ ಅಂತ. ಹಾಗಾದ್ರೆ ಬನ್ನಿ ನೋಡೋಣ ವಿನ್ನಿಂಗ್ ಪ್ಲಾನ್ ಅನ್ನ. ಮೊದಲನೇದು, ನಾವು ನಮ್ಮ ಸ್ಟ್ರೆಂತ್ ಅನ್ನ ಎಷ್ಟು ತಿಳ್ಕೊಂಡಿರ್ತೇವೋ ಅಷ್ಟೇ ವೀಕ್ನೆಸಸ್ಗಳನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟು. ಅದಕ್ಕೆ ಹೇಳ್ತಾರಲ್ಲ, ನಮ್ಮ ಎನಿಮೀಸ್ಗಳನ್ನ ಫ್ರೆಂಡ್ಸ್ಗಿಂತ ಹೆಚ್ಚು ಕ್ಲೋಸ್ ಆಗಿ ಇಡಬೇಕು ಅಂತ. ಹಾಗೆ ನಮ್ಮ ವೀಕ್ನೆಸಸ್ಗಳನ್ನು ಸಹ ನಾವು ಕ್ಲೋಸ್ ಆಗಿಡಬೇಕು, ಬಟ್ ಅದ್ರ ಮೇಲೆ ವರ್ಕ್ ಮಾಡ್ತಾ ಇರಬೇಕು. ಸೊ ನಿಮಗೆ 2 ಪ್ರಿಪರೇಟರಿ ಎಕ್ಸಾಮ್ಸ್ಗಳಾಗಿವೆ. ಮಾರ್ಕ್ಸ್ ಬಂದಿರತ್ತೆ ಡಿಫ್ರೆಂಟ್ ಸಬ್ಜೆಕ್ಟ್ಸ್ಗಳಲ್ಲಿ. ಅದರಿಂದ ನಿಮಗೆ ಗೊತ್ತಾಗಿರತ್ತೆ ಎಲ್ಲಿ ನಾನು ಹಿಂದಿದ್ದೇನೆ, ಎಲ್ಲಿ ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕಬೇಕು ಅಂತ. ಸಬ್ಜೆಕ್ಟ್ ವೈಸ್ ಹೋಗಿ ಆ ಸಬ್ಜೆಕ್ಟ್ಸ್ಗಳಲ್ಲಿ ಯಾವ ಸೆಕ್ಷನ್ಸ್ ಅಲ್ಲಿ ನಿಮ್ಮ ಮಾರ್ಕ್ಸ್ ಹೋಗ್ತಾ ಇದೆ ಅಂತ ಡಿಸ್ಕಸ್ ಮಾಡಿ. ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸೈನ್ಸ್ನಲ್ಲಿ 3 ಮಾರ್ಕ್ಸ್ ಅಲ್ಲಿ ಹೋಗ್ತಾ ಇದೆಯೋ, 2 ಮಾರ್ಕ್ಸ್ ಅಲ್ಲಿ ಹೋಗ್ತಾ ಇದೆಯೋ, 1 ಮಾರ್ಕ್ಸ್ ಅಲ್ಲಿ ಹೋಗ್ತಾ ಇದೆಯೋ, ನಿಮ್ಮ ಮೈಂಡಿಗೆ ಹೇಳಿ ಇಲ್ಲಿ ನಾನು ವೀಕ್ ಇದ್ದೇನೆ, ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕಬೇಕು. ಸೇಮ್ ಸೈನ್ಸ್ನಲ್ಲಿ ಡಿಫ್ರೆಂಟ್ ಸೆಕ್ಷನ್ಸ್ಗಳಿವೆ, ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್. ಇಲ್ಲಿ ಯಾವ ಸೆಕ್ಷನ್ಸ್ಗಳಲ್ಲಿ ನಿಮಗೆ ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ. ಇನ್ನು ಲ್ಯಾಂಗ್ವೇಜಸ್ಗಳಲ್ಲಿ ನೋಡೋದಾದ್ರೆ ಗ್ರಾಮರ್ಸ್ಗಳಲ್ಲಿ ಮಾರ್ಕ್ಸ್ ಹೋಗ್ತಾ ಇದೆಯಾ ಅಥವಾ ಮೇನ್ ಥಿಯರಿಯಲ್ಲಿ ಮಾರ್ಕ್ಸ್ ಹೋಗ್ತಾ ಇದೆಯೋ, ನೀವು ಅದನ್ನ ಅನಲೈಸ್ ಮಾಡಿ ಒಂದ್ ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ನನ್ನ ಸ್ಟ್ರೆಂತ್ ಇದು, ನನ್ನ ವೀಕ್ನೆಸ್ ಇದು ಅಂತ. ಯಾವ್ದ್ಯಾವ್ದು ವೀಕ್ನೆಸಸ್ಗಳಿವೆಯೋ ಅವುಗಳ ಮೇಲೆ ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕಬೇಕು. ಹಾಗೆ ಥರ್ಡ್ ಪ್ರಿಪರೇಟರಿಯನ್ನ ಫೈನಲ್ ಬೋರ್ಡ್ ಎಕ್ಸಾಮ್ ತರಾನೇ ಟ್ರೀಟ್ ಮಾಡಬೇಕು. ಹಾಗೆ ಯಾಕೆ ಹೇಳ್ತಾ ಇದ್ದೇನೆ? ಯಾಕಂದ್ರೆ ಇಂತಹ ಚಾನ್ಸ್ ಮತ್ತೊಂದು ಸಿಗಲ್ಲ. ಅದಕ್ಕೋಸ್ಕರ ಇದಕ್ಕೆ ಬೆಸ್ಟ್ ಯುಟಿಲೈಸ್ ಅನ್ನ ಮಾಡ್ಕೊಳ್ಬೇಕು. ಮಾಡೆಲ್ ಪೇಪರ್ಸ್ಗಳನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಬೋರ್ಡು 4 ಮಾಡೆಲ್ ಪೇಪರ್ಸ್ಗಳನ್ನ ಕೊಟ್ಟಿದೆ. ಯಾವುದೋ ಮಾಡೆಲ್ ಪೇಪರ್ ಅನ್ನ ತೆಗೆದುಕೊಂಡು 3 ಅವರ್ಸ್ ಒಂದೇ ಪ್ಲೇಸ್ ಅಲ್ಲಿ ಕೂತು ಆ ಪೇಪರ್ ಅನ್ನ ಟ್ರೈ ಮಾಡಿ. ನಿಮ್ಗೆ ಗೊತ್ತಾಗತ್ತೆ ಎಲ್ಲಿ ನಾನು ಹಿಂದಿದ್ದೇನೆ, ಎಲ್ಲಿ ಎಕ್ಸ್ಟ್ರಾ ಟೈಮ್ ಹೋಗ್ತಾ ಇದೆ, ಎಲ್ಲಿ ನಾನು ಬೆಸ್ಟ್ ಯುಟಿಲೈಸ್ ಮಾಡಬಹುದು ನನ್ನ ಟೈಮ್ ಅನ್ನು ಅಂತ. ಹೀಗಾಗಿ ಮಾಡೆಲ್ ಪೇಪರ್ಸ್ಗಳನ್ನ ಕರೆಕ್ಟ್ ಆಗಿ ಯೂಸ್ ಮಾಡಿ. ಫೋಕಸ್ ಆನ್ ಕಾನ್ಸೆಪ್ಟ್ಸ್ ಅಂಡ್ ಕೀ ಟಾಪಿಕ್ಸ್. ಈಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಇದ್ದೇವೆ, ಹೀಗಾಗಿ ಯಾವ್ದು ಇಂಪಾರ್ಟೆಂಟ್ ಇದೆಯೋ ಅದನ್ನ ಬಿಡೋ ಮಾತೇ ಇಲ್ಲ. ಹೇಗೆ ಗೊತ್ತಾಗತ್ತೆ ಇಂಪಾರ್ಟೆಂಟ್ ಅನ್ನೋದು? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳಲ್ಲಿ ಬಂದಿರುತ್ತೆ, ಬೋರ್ಡ್ ಮಾಡೆಲ್ ಪೇಪರ್ಸ್ಗಳಲ್ಲಿ ಬಂದಿರುತ್ತೆ, 2 ಪ್ರಿಪರೇಟರಿ ಎಕ್ಸಾಮ್ಸ್ಗಳಿವೆ. ಇವುಗಳಲ್ಲಿ ಬಂದಿರುವಂತಹ ಎಲ್ಲಾ ಕ್ವಶನ್ಸ್ಗಳು ಇಂಪಾರ್ಟೆಂಟೇ. ಎಲ್ಲದಕ್ಕಿಂತ ಹೆಚ್ಚಾಗಿ ಟೆಕ್ಸ್ಟ್ ಬುಕ್ನ ಹಿಂದಿರುವಂತಹ ಕ್ವಶನ್ ಆನ್ಸರ್ಸ್ಗಳು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಇವುಗಳನ್ನ ನೀವು ಮೊದಲಿಗೆ ಮುಗಿಸಿ ಅದಾದ್ಮೇಲೆ ಇನ್ ಟೆಕ್ಸ್ಟ್ ಕ್ವಶನ್ಸ್ಗೆ ಹೋಗಿ. ಅರ್ಥ ಆಗ್ತಾ ಇದೆ ಅನ್ಕೊಳ್ತೇನೆ. ಏನೇನು ಇಂಪಾರ್ಟೆಂಟ್ ಇದೆಯೋ ಅದನ್ನ ಮೊದಲು ನಮ್ಮ ಜೇಬಲ್ಲಿ ಹಾಕೊಳ್ಳೋಣ. ಅದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ಗೆ ಹೋಗೋಣ. ಪ್ರಯಾರಿಟೈಸ್ ಮಾಡಬೇಕು. ನೀವು ಯಾವುದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನೀವು ಡಿಸೈಡ್ ಮಾಡಬೇಕು. ಆಗ್ಲೇ ನಿಮ್ಮ ಮಾರ್ಕ್ಸು ಇನ್ಕ್ರೀಸ್ ಆಗೋದು, ಆಗ್ಲೇ ನೀವು ವಿನ್ನರ್ ಸಹ ಆಗೋದು. ಕಮೆಂಟ್ ಅಲ್ಲಿ ಹಾಕಿದ್ದೀರಾ ತಾನೆ ನೀವು ವಿನ್ನರ್ ಅಂತ. ಇಟ್ಸ್ ಓಕೆ ಟು ನಾಟ್ ಬಿ ಪರ್ಫೆಕ್ಟ್, ವೆರಿ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಮೇಕ್ಸ್ ಯು ಪರ್ಫೆಕ್ಟ್ ಅಂತ ಹೇಳ್ತಾರೆ, ಬಟ್ ನೋ ಬಡಿ ಈಸ್ ಪರ್ಫೆಕ್ಟ್ ಅಕಾರ್ಡಿಂಗ್ ಟು ಮೀ. ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಸಹ ಕೊನೆಯಲ್ಲಿ ನಮ್ಗೆ ಅನಿಸುತ್ತೆ ಅಯ್ಯೋ ಅದನ್ನು ಬಿಟ್ಬಿಟ್ಟೆ ಅಂತ. ಎಕ್ಸಾಮ್ ಹಾಲಲ್ಲಿ ಕೂತಿರ್ತಾರ ನೀವು 1 ತಾಸ್ಗಿಂತ ಮುಂಚೆ ಅಂತ ಇಟ್ಕೊಳ್ಳೋಣ, ಅವಾಗ ಅನ್ಸುತ್ತೆ ಅಯ್ಯೋ ಅದನ್ನು ಓದಿಲ್ಲ, ಇದನ್ನು ಓದಿಲ್ಲ. ಇಟ್ಸ್ ಓಕೆ, ಎಲ್ಲವನ್ನೂ ಸಹ ಯಾರೂ ಓದಿರಲ್ಲ. ನಮ್ಮ ನಾಲೆಜಲ್ಲಿ ಎಷ್ಟು ಓದಿದ್ದೇವೋ ಅದರ ಬೆಸ್ಟನ್ನು ಕೊಡೋದೇ ಎಕ್ಸಾಮ್ ಆಗಿರತ್ತೆ. ಹೀಗಾಗಿ ನೀವು ಆದಷ್ಟು ನಿಮ್ಮ ಬೆಸ್ಟನ್ನು ಕೊಡಲಿಕ್ಕೆ ಟ್ರೈ ಔಟ್ ಮಾಡಿ. ಏನೋ 1-2 ಕಾನ್ಸೆಪ್ಟ್ಸ್ಗಳು ಉಳಿದಿರ್ಬೋದು, ಇಟ್ಸ್ ಓಕೆ. ಯಾಕಂದ್ರೆ ಯಾರೂ ಪರ್ಫೆಕ್ಟ್ ಅಲ್ಲ. ಅಂಥದ್ರಲ್ಲಿ ನಾವು ಮನುಷ್ಯರು, ನಾವು ಹೇಗ್ರಿ ಪರ್ಫೆಕ್ಟ್ ಆಗ್ಲಿಕ್ಕಾಗತ್ತೆ? ಸೊ ಮಿಸ್ಟೇಕ್ಸ್ ಆರ್ ಫೈನ್. ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರ, ಅಲ್ಲಿ ಮಿಸ್ಟೇಕ್ಸ್ಗಳಾಗತ್ತೆ, ಇಟ್ಸ್ ಓಕೆ. ಥರ್ಡ್ ಪ್ರಿಪರೇಟರಿ ಎಕ್ಸಾಮ್ಗೆ ನೀವು ನಿಮ್ಮ ಬೆಸ್ಟನ್ನು ಕೊಡ್ಲಿಕ್ಕೆ ಹೋಗ್ತಾ ಇರ್ತೀರಾ, ಅಲ್ಲೇನೋ ಮಿಸ್ಟೇಕ್ಸ್ಗಳಾಗತ್ತೆ, ಇಟ್ಸ್ ಓಕೆ. ಮಿಸ್ಟೇಕ್ಸ್ಗಳನ್ನು ನೀವು ದೊಡ್ಡದಾಗಿ ಅಯ್ಯೋ ತಲೆಯಲ್ಲಿ ಆಕ್ಯುಪೈ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ನಿಮ್ಮ ಬೆಸ್ಟನ್ನು ಕೊಡ್ತಾ ಇದ್ದೀರಾ, ಹೀಗಾಗಿ ಮಿಸ್ಟೇಕ್ಸ್ಗಳಾಗತ್ತೆ.
ಯಾರೋ ಮನುಷ್ಯ ಮನೇಲೆ ಕೂತಿರ್ತಾನೆ, ಆತನಿಂದ ಏನಾದ್ರೂ ಮಿಸ್ಟೇಕ್ಸ್ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ಯಾವಾಗ ನಾವು ಹೊರಗೆ ಹೋಗ್ತೇವೋ, ಮಾತಲ್ಲಿ ಎಡುತ್ತೇವೋ, ಆಗ್ಲೇ ಮಿಸ್ಟೇಕ್ ಆಗ್ಲಿಕ್ಕೆ ಸಾಧ್ಯ. ಹೀಗಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ಮಿಸ್ಟೇಕ್ಸ್ಗಳಾಗ್ತಾ ಇವೆ. ನೆಕ್ಸ್ಟ್ ಏನ್ ಮಾಡಬೇಕು? ಇಂಪ್ರೂವ್ಮೆಂಟ್ ಆಗಬೇಕು. 100% ಆಗ್ಲಿಕ್ಕೆ ಆಗಲ್ಲ ಎಲ್ರಿಗೂ. ಹೀಗಾಗಿ ನಾವು 10 ಅಲ್ಲಿದ್ದೆವು, 20ಗೆ ಹೋಗೋಣ, 30 ಹೋಗೋಣ, 40 ಹೋಗೋಣ. ಈ ರೀತಿ ಸ್ಟೆಪ್ ವೈಸ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗೋಣ. ಈ ಪರ್ಫೆಕ್ಟ್ ಅನ್ನೋ ಒಂದು ಮಾಯಾ ಲೋಕದಲ್ಲಿ ನೀವು ಹೋಗಬೇಡಿ. ಯಾಕಂದ್ರೆ ಬಹಳಷ್ಟು ಮಕ್ಕಳು ಹೇಳ್ತಾರೆ, ನಾನು ಪರ್ಫೆಕ್ಟ್ 10 AM ಸ್ಟಾರ್ಟ್ ಮಾಡ್ತೇನೆ ಅಂತ. 1 ನಿಮಿಷ ಪಾಸ್ ಆದ್ರೂ ಸಹ ಅನ್ಸುತ್ತೆ, ಅಯ್ಯೋ 10 AM ಹೋಗ್ಬಿಡ್ತು ಅಂತ. ಈ ರೀತಿ ಮಾಡ್ತಾ ನಿಮ್ಮ ಪರ್ಫೆಕ್ಟ್ ಟೈಮಿಂಗ್ ಅನ್ನು ಸಹ ನೀವು ಕಳ್ಕೊಳ್ತೀರಾ. ಹೀಗಾಗಿ ಪರ್ಫೆಕ್ಟ್ ಆಗ್ಲಿಕ್ಕೆ ವೇಟ್ ಮಾಡಬೇಡಿ. ಇರುವಂತಹ ಟೈಮೇ ಪರ್ಫೆಕ್ಟ್ ಅಂತ ತಿಳ್ಕೊಳ್ಳಿ. ನಾನು ಕೊಡ್ತಾ ಇರುವಂತಹ ಬೆಸ್ಟ್ ಅಲ್ಲೇ ನಾನು ನನ್ನ ಪರ್ಫೆಕ್ಷನಿಸಮ್ ಅನ್ನು ಹುಡುಕ್ತೇನೆ ಅಂತ ತಿಳ್ಕೊಳ್ಳಿ. ಆವಾಗ ನೀವು ಗೋಲ್ಸ್ಗಳನ್ನ ಅಚೀವ್ ಮಾಡ್ತೀರಾ. ಹ್ಯಾಂಡ್ಲಿಂಗ್ ಸ್ಟ್ರೆಸ್, ಇದು ಪೀಕ್ ಎಕ್ಸಾಮ್ನ ಟೈಮ್. ನನಗೂ ಗೊತ್ತು, ನಿಮಗೂ ಗೊತ್ತು ಹೇಗೆ ಸ್ಟ್ರೆಸ್ ಅನ್ನ ಹ್ಯಾಂಡಲ್ ಮಾಡೋದು. ಫಸ್ಟ್, ಹಾಗೆ ಬಹಳಷ್ಟು ಬಾರಿ ಹೇಳಿದ್ದೇನೆ, ಕಾಮ್ ಆಗಿರ್ಬೇಕು. ಜೀವನದಲ್ಲಿ ನನಗೇನಾದ್ರೂ ಒಂದು ಸೂಪರ್ ಪವರ್ ಭಗವಂತ ಕೊಡ್ತೇನೆ ಅಂತ ಹೇಳಿದ್ರೆ ನಾನು ಹೇಳ್ತೇನೆ, ಯಾವುದೇ ಸಿಚುವೇಶನ್ದಲ್ಲೂ ಸಹ ನನಗೆ ಕಾಮ್ ಇರೋ ಹಾಗೆ ಮಾಡು ದೇವ್ರೆ ಅಂತ. ಯಾಕಂದ್ರೆ ಮನುಷ್ಯ ಯಾವುದೇ ಪರಿಸ್ಥಿತಿಯಲ್ಲೂ ಸಹ ಶಾಂತಿಯುತನಾಗಿದ್ದ ಅಂದ್ರೆ ಆತನ ಮೈಂಡು ಅಷ್ಟೇ ಪ್ರೊಡಕ್ಟಿವ್ ಆಗ್ತಾ ಹೋಗುತ್ತೆ. ಯಾವ ಮೈಂಡ್ನಲ್ಲಿ ನಾವು ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಹಾಕ್ತಾ ಹೋಗ್ತೇವೋ ಅದೇ ಮೈಂಡು ಸೊಲ್ಯೂಷನ್ ಅನ್ನು ಸಹ ಕೊಡುತ್ತೆ. ಆ ಸೊಲ್ಯೂಷನ್ ಬೇಕಂದ್ರೆ ನೀವು ಕಾಮ್ ಆಗಿರ್ಬೇಕು. ಅಯ್ಯೋ ಸೋಷಿಯಲ್ ಸೈನ್ಸ್ ಅಲ್ಲಿ 33 ಚಾಪ್ಟರ್ಸ್ ಇದೆ, ಇನ್ನು 20 ಚಾಪ್ಟರ್ಸ್ ಪೆಂಡಿಂಗ್ ಇದೆ ಅಂತ ನೀವು ಪ್ಯಾನಿಕ್ ಆದ್ರೆ ಏನ್ರಿ ಉಪಯೋಗ? ಏನಾದ್ರೂ ಸಿಗುತ್ತಾ ಸೊಲ್ಯೂಷನ್? ಇಲ್ಲ. ಅದೇ ಇನ್ನು 20 ಚಾಪ್ಟರ್ಸ್ ಪೆಂಡಿಂಗ್ ಇದೆ, ನಾನು ಶಾಂತಿಯುತವಾಗಿ ಹೇಗೆ ಪ್ಲಾನ್ ಮಾಡಬಹುದು ಈ 20 ಚಾಪ್ಟರ್ಸ್ ಅನ್ನ ಕಂಪ್ಲೀಟ್ ಮಾಡಲಿಕ್ಕೆ? ಆಗ ನಿಮ್ಮ ಆನ್ಸರ್ಸ್ಗಳು ಬರುತ್ತೆ, ಸೊಲ್ಯೂಷನ್ಸ್ಗಳು ಬರುತ್ತೆ. ಹೀಗಾಗಿ ಯಾವುದೇ ಸಮಯದಲ್ಲೂ ಸಹ ಪ್ಯಾನಿಕ್ಕು ಸ್ಟ್ರೆಸ್ ಅನ್ನ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ನಾನು ಹೇಳ್ತಾ ಇರ್ತೇನಲ್ಲ, ಟೆನ್ಷನ್ಗೆ ಹೇಳಿ ಬಾ ಪೆನ್ಷನ್ ಆದ್ಮೇಲೆ. ನೀವಿನ್ನು ಸ್ವೀಟ್ 16 ಇರ್ತೀರಾ. ಸೊ ಯಾವಾಗ ಸ್ವೀಟ್ 60 ಬರುತ್ತೋ ಆಮೇಲೆ ನೋಡೋಣ ಟೆನ್ಷನ್ನ ಬಗ್ಗೆ. ಸ್ಲೀಪ್ ವೆಲ್, ವೆರಿ ಇಂಪಾರ್ಟೆಂಟು. ನಿದ್ದೆ ನಮ್ಮ ಮೊಬೈಲ್ಸ್ಗಳಿಗೆ ಹೇಗೆ ಚಾರ್ಜರ್ ಬ್ಯಾಟ್ರಿ ರಿಚಾರ್ಜ್ ಮಾಡ್ತೇವೋ ಹಾಗೆ ನಮಗೆ ನಿದ್ದೆ ಅನ್ನೋದು. ನನಗಂತೂ ಯಾವ ದಿನ ಬೆಳಿಗ್ಗೆ ಬೇಗ ಎದ್ದಿರ್ತೇನೋ, ಸರಿಯಾಗಿ ನಿದ್ದೆ ಆಗಿರಲ್ವೋ, ಆ ದಿನ ನಾನಂತೂ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಸಹ ಮೈಂಡು ಇರಿಟೇಟ್ ಆಗತ್ತೆ. ಇದ್ಯಾಕೆ ಹೀಗೆ ಆಗ್ತಾ ಇದೆ ಅನ್ಕೊಳ್ತೇನೆ. ಅದೆಲ್ಲ ಸ್ಲೀಪಲ್ಲೇ ಅಡಗಿರೋದು. ನಿದ್ದೆ ಎಷ್ಟು ಚೆನ್ನಾಗಿ ಆಗುತ್ತೋ ಅಷ್ಟೇ ನಿಮ್ಮ ಮೈಂಡ್ ಸಹ ಫಂಕ್ಷನ್ ಮಾಡುತ್ತೆ, ಅಷ್ಟೇ ಒಳ್ಳೆಯದಾಗಿ. ಹೀಗಾಗಿ ಅಟ್ಲೀಸ್ಟ್ 6 to 7 ಅವರ್ಸ್ ಪ್ರಾಪರ್ ಆಗಿ ನಿದ್ದೆ ಮಾಡಿ. ನಾನು ಹೇಳ್ತೇನೆ, ಎಕ್ಸಾಮ್ ಇದೆ, ಬಟ್ ಎಕ್ಸಾಮ್ ಇದೆ ಅನ್ನೋದನ್ನೇ ಇಷ್ಟು ದೊಡ್ಡದಾಗಿ ಪ್ರೋಟ್ರೆ ಮಾಡೋದು ಬೇಡ. ಎಕ್ಸಾಮ್ಗೆ ಬೇಕಾದಂತಹ ಬೆಸ್ಟ್ ಅನ್ನ ಕೊಡೋಣ, ಹಾಗೆ ನಮ್ಮ ಹೆಲ್ತ್ ಅನ್ನು ಸಹ ಅಷ್ಟೇ ಬೆಸ್ಟ್ ಆಗಿಡೋಣ. ಹೆಲ್ತ್ ಕರೆಕ್ಟ್ ಆಗಿತ್ತಂದ್ರೆ ನಿಮ್ಮ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗತ್ತೆ. ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಯ್ತಂದ್ರೆ ನಿಮ್ಮ ಮಾರ್ಕ್ಸ್ ಇನ್ಕ್ರೀಸ್ ಆಗತ್ತೆ. ಈಟ್ ಹೆಲ್ದಿ, ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ನ ಟೈಮಲ್ಲಿ ಆರೋಗ್ಯವೇ ಭಾಗ್ಯ, ಎಲ್ಲ ಟೈಮಲ್ಲೂ ಸಹ. ಬಟ್ ಎಕ್ಸಾಮ್ನ ಟೈಮ್ನಲ್ಲಿ ಆರೋಗ್ಯವೇ ಸೌಭಾಗ್ಯ ಅಂತ ಕರಿಬಹುದು. ಹೀಗಾಗಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಿ. ನಿದ್ದೆ ಆಗಿರ್ಬೋದು, ನೀರು ಕುಡಿತಾ ಇರಿ ರಿಪೀಟೆಡ್ ಆಗಿ. ಹಾಗೆಯೇ ಈಟ್ ಹೆಲ್ದಿ, ಒಳ್ಳೆಯ ಆಹಾರವನ್ನ ಸೇವಿಸಿ. ಜಂಕ್ ಫುಡ್ಡನ್ನು ಆದಷ್ಟು ಮಿನಿಮೈಸ್ ಮಾಡಿ. ಮೋಮೋಸ್ ಇರ್ಬೋದು, ಗೋಲ್ಗಪ್ಪ ಇರ್ಬೋದು, ಕುರ್ಕುರೇಸ್ಗಳಿರ್ಬಹುದು, ನಾನು ಸಹ ಸಿಕ್ಕಾಪಟ್ಟೆ ತಿಂತೇನೆ, ಬಟ್ ಲಿಮಿಟೆಡ್ ಆಗಿ ತಿನ್ನಿ. ಈಗ ಹೇಳೋದಾದ್ರೆ ಎಕ್ಸಾಮ್ ತನಕ 0% ಮಾಡಿ, ಆದಷ್ಟು ಮನೆಯ ಊಟವನ್ನೇ ಮಾಡಿ. ಯಾಕಂದ್ರೆ ಒಂದು ಸಣ್ಣ ಸ್ಟೆಪ್ಪು ಹಿಂದಿಡೋದು ಮುಂದಿಡೋದು ಎಲ್ಲಾದ್ರೂ ಎಡುವುದ್ರೂ ಸಹ ದೊಡ್ಡ ಮಿಸ್ಟೇಕ್ ಆಗತ್ತೆ. ರಿವ್ಯೂ ಕೀ ಪಾಯಿಂಟ್ಸ್. ಲಾಸ್ಟ್ ಫೇಸ್ ಅಲ್ಲಿ ಎಲ್ಲವನ್ನೂ ಸಹ ಓದ್ತಾ ಕೂತ್ಕೊಳ್ಳೋದಲ್ಲ, ನಾವು ಓದಿರೋದು ಎಷ್ಟು ಬೆಸ್ಟ್ ಆಗಿ ನಮಗೆ ನೆನಪಲ್ಲಿದೆ ಅಂತ ನೋಡ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಾನು 100% ಕಂಪ್ಲೀಷನ್ ಮಾಡಬೇಕು ಅಂತ ಕೂತ್ಕೊಳ್ತೇನೆ, ಬಟ್ ಎಕ್ಸಾಮ್ ಹಾಲಲ್ಲಿ ಕೂತಾಗ ಆ 100% ಅಲ್ಲಿ 50% ನೆನಪಿಗೆ ಬರಲ್ಲ. ಏನು ಉಪಯೋಗ? ಅದೇ 80% ನಾನು ಕಂಪ್ಲೀಟ್ ಆಗಿ ಮಾಡ್ತೇನೆ, ಹಾಗೆ 80% ರಿವ್ಯೂ ಸಹ ಮಾಡ್ತೇನೆ, ರಿವಿಷನ್ ಸಹ ಮಾಡ್ತೇನೆ ಅಂದಮೇಲೆ ಎಕ್ಸಾಮ್ ಹಾಲಲ್ಲಿ ಕ್ವಶನ್ಸ್ಗಳಿರುತ್ತೆ ಅಥವಾ ಕ್ವಶನ್ಸ್ಗಳಿರುತ್ತೆ, ಅಲ್ಲೂ ಸಹ ನೀವು ಅಡ್ವಾಂಟೇಜ್ ಅನ್ನ ಪಡೆದುಕೊಳ್ಬಹುದಾಗಿದೆ. ಹೀಗಾಗಿ ರಿವಿಷನ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟು.
ಬೇಡ ಬೇಡ ಅಂತ ಹೇಳ್ತಾ ಇದ್ದೆ. ಬಟ್ ನಮ್ಮ ಗೋಲ್ 100 ಔಟ್ ಆಫ್ 100 ಇರಲಿ. ಯಾಕಂದ್ರೆ ಸ್ವಲ್ಪ ಹಿಂದೆ ಮುಂದೆ ಆದರೂ ಸಹ ಏನು ನಮಗಷ್ಟೊಂದು ಇಂಪ್ಯಾಕ್ಟ್ ಬೀಳಲ್ಲ. ಅದೇ ನಾವು ಗೋಲನ್ನೇ, ಫಾರ್ ಎಕ್ಸಾಂಪಲ್ ಸಿಂಪಲ್ ಹೇಳ್ತೇನೆ, ನಾನು ಆಕಾಶದೆತ್ತರಕ್ಕೆ ನನ್ನ ಗೋಲನ್ನು ಇಟ್ಟಿದ್ರೆ ಅಟ್ಲೀಸ್ಟ್ 6-7 ಫ್ಲೋರಿಗಾದರೂ ಹೋಗ್ತೇನೆ. ಅದೇ ನನ್ನ ಗೋಲು 6th to 7th ಫ್ಲೋರ್ ಇತ್ತಂದ್ರೆ 3rd ಫ್ಲೋರು ಹೋಗ್ಲಿಲ್ಲ ಅಂದ್ರೆ ಏನೂ ಉಪಯೋಗ ಇಲ್ಲ. ಹೀಗಾಗಿ ನಮ್ಮ ಗೋಲನ್ನು ಔಟ್ ಆಫ್ ಔಟ್ ಇಡೋಣ. ಪ್ರೈಸ್ ಏನು ಔಟ್ ಆಫ್ ಔಟು, ನಾನು ನನ್ನ ಬೆಸ್ಟನ್ನು ಕೊಡಬೇಕು, ಅದೇ ನನ್ನ ಗೋಲ್ ಆಗಿದೆ. ನಾನು ಹೇಳ್ತಾ ಇರ್ತೇನೆ ಯಾವತ್ತು, ನಿಮಗೆ ಬೇರೆಯವ್ರು ನಂಬ್ತಾರೋ ಇಲ್ವೋ ಗೊತ್ತಿಲ್ಲ, ನಿಮ್ಮನ್ನು ನೀವು ನಂಬಬೇಕು. ಇಲ್ಲಿಂದ ನಾನು ಪಾಠ ಮಾಡ್ತಾ ಇದ್ದೇನೆ ಅಂದಮೇಲೆ ನನಗೆ ಯಾರೇ ಏನೇ ಹೇಳಿದ್ರು ಅಷ್ಟೊಂದು ಫರಕ್ ಬೀಳಲ್ಲ. ಅದೇ ನನ್ನ ಮನಸ್ಸು ಯಾವಾಗ ಹೇಳುತ್ತೋ ಆದರ್ಶ್ ನೀನು ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ನಾನು ಆವಾಗ ವರಿ ಮಾಡ್ತೇನೆ. ಆದರೆ ನಾನು ನನ್ನನ್ನು ಬಿಲೀವ್ ಮಾಡುವಷ್ಟು ಯಾರೂ ಸಹ ನನ್ನನ್ನು ನಂಬಲ್ಲ. ಹೀಗಾಗಿ ನೀವು ಸಹ ನಿಮ್ಮನ್ನು ನಂಬಿ, ನಾನಂತೂ ನಂಬ್ತೇನೆ, ಅದನ್ನು ಬಿಟ್ಬಿಡಿ. ಬಟ್ ಎಲ್ಲಿ ತನಕ ನೀವು ನಿಮ್ಮನ್ನು ನಂಬಲ್ವೋ ಅಲ್ಲಿ ತನಕ ಜಗತ್ತು ಏನು ಹೇಳುತ್ತೋ ಅದನ್ನೇ ರಿಯಾಲಿಟಿ ಅಂತ ನಂಬ್ತೀರಾ. ಆ ರೀತಿ ಆಗಬೇಕಾ? ಬೇಡ. ನಿಮ್ಮ ಜೀವನ, ನಿಮ್ಮ ಆಯ್ಕೆಗಳು, ನಿಮ್ಮ ಎಕ್ಸಾಮು ಹೀಗಿರಬೇಕಾದ್ರೆ ನಿಮ್ಮ ಮನಸ್ಸು ಬೇರೆಯವ್ರು ಏನು ಹೇಳ್ತಾರೆ ಅಂತ ಯಾಕೆ ಟೆನ್ಷನ್ ತೊಗೊಳ್ಬೇಕು? ನಾನು ನನ್ನ ಹಾರ್ಡ್ ವರ್ಕನ್ನು ನಂಬ್ತೇನೆ, ನಾನು ನನ್ನ ಬೆಸ್ಟನ್ನು ಕೊಡ್ತೇನೆ ಅಂತ ಹೋಗಿ ಎಕ್ಸಾಮಲ್ಲೂ ಬೆಸ್ಟನ್ನು ಕೊಡ್ತೀರಾ. ಟ್ರಸ್ಟ್ ಯುವರ್ ಪ್ರಿಪ್ರೇಷನ್. ಭಾಳ ಸಲ ಅನ್ಸುತ್ತೆ, ಅಯ್ಯೋ ಇಷ್ಟೊಂದು ಮನ್ಸುಗಳನ್ನ ವೇಸ್ಟ್ ಮಾಡಿಬಿಟ್ಟೆ, ಏನು ಮಾಡೋದು? ಇಟ್ಸ್ ಓಕೆ, ಹಿಂದೆ ಏನಾಯಿತೋ ಅದನ್ನು ಬಿಟ್ಬಿಡೋಣ. ಮುಂದಿರೋದು ಇನ್ನೂ ಮುಂದಿದೆ, ಈಗಿರೋದು ನಮ್ಮ ಹತ್ರ ಇದೆ, ಕೈಲಿದೆ. ಹೀಗಾಗಿ ಈ ಮೂಮೆಂಟಲ್ಲಿ ಬೆಸ್ಟನ್ನು ಕೊಡೋಣ. ಅದಕ್ಕೋಸ್ಕರ ಟ್ರಸ್ಟ್ ಮಾಡೋಣ, ನಮ್ಮ ಎಫರ್ಟ್ಸ್ಗಳನ್ನ ನಂಬೋಣ. ಹಾಗೆ ಎಕ್ಸಾಮ್ ಹಾಲಲ್ಲಿ ಕೂತಾಗ ಸಹ ನಾನು ನನ್ನ ಬೆಸ್ಟನ್ನು ಕೊಟ್ಟಿಲ್ಲಿ ಬಂದಿದ್ದೇನೆ, ಹೀಗಾಗಿ ಪ್ರಿಪರೇಷನನ್ನು ನಾನು ನಂಬ್ತೇನೆ ಅಂತ ಹೋಗಿ ನೀವು ಸಹ ಎಕ್ಸಾಮಲ್ಲಿ ಬೇಕಾದಂತಹ ಗೋಲನ್ನು ಅಚೀವ್ ಮಾಡ್ತೀರಾ. ಸೊ ಇಲ್ಲಿ ತನಕ ಹೇಳಿದೆ, ಎಕ್ಸಾಮ್ ಹಾಲಲ್ಲಿ ಹೋಗಿ ಬರೆಯೋರು ನೀವು, ಬಟ್ ಎಕ್ಸಾಮ್ ಹಾಲಲ್ಲಿ ಹೋಗಿ ಬರೆಯೋ ತನಕ ನಾವು ನಿಮ್ಮ ಜೊತೆಯಲ್ಲಿರ್ತೇವೆ. ಇದು ಜಸ್ಟ್ ಬಾಯಿ ಮಾತಲ್ಲಿ ಹೇಳೋದಲ್ಲ. ಅದೆಷ್ಟೋ ಮಕ್ಕಳು ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ರಿವಿಷನ್ ವಿಡಿಯೋಸ್ಗಳನ್ನ ನೋಡ್ತಾ ಇರ್ತಾರೆ. ಅದೆಷ್ಟೋ ಮಕ್ಕಳು ಲಾಸ್ಟ್ ಮೂಮೆಂಟಲ್ಲಿ ನಾವು ಹೇಳುವಂತಹ ಶಾರ್ಟ್ಸ್ಗಳನ್ನ ನೋಡ್ತಾ ಇರ್ತಾರೆ, ವಿಡಿಯೋಸ್ಗಳನ್ನ. ಸೊ ಹೀಗಾಗಿ ನಾವು ನಿಮ್ಮ ಜೊತೆಗಿರ್ತೇವೆ. ಅದಲ್ಲದೆ ಪರೀಕ್ಷೆ ಕೇವಲ ಒಂದು ಯೂಟ್ಯೂಬ್ ಚಾನಲ್ ಮಾತ್ರ ಅಲ್ಲ, ಪರೀಕ್ಷೆ ಒಂಥರ ಕುಟುಂಬ ಇದ್ದ ಹಾಗೆ. ನಾನು ನಿಮ್ಮನ್ನೆಲ್ಲ ಮುಖದಿಂದ ಪರಿಚಯ ಇಲ್ಲದೆ ಇರಬಹುದು, ಬಟ್ ಹೆಸರಿನ ಪರಿಚಯ ಇದೆ. ಯೂಸರ್ ನೇಮ್ಸ್ಗಳು ಏನು ಬರುತ್ತೋ ಆ ಯೂಸರ್ಸ್ ನೇಮ್ಸ್ಗಳನ್ನ ಓದಿದಾಗೆಲ್ಲ ಹೇಳ್ತೇನೆ, ಅದು ನನ್ನ ವಿದ್ಯಾರ್ಥಿ, ಅದು ನನ್ನ ಮಗು ಅಂತ. ಸೊ ಅಷ್ಟೊಂದು ಆತ್ಮೀಯತೆಯನ್ನು ನಾನು ನಿಮ್ಮ ಜೊತೆ ಇಟ್ಕೊಂಡಿದ್ದೇನೆ. ಹೀಗಿರಬೇಕಾದ್ರೆ ನಿಮ್ಗೆ ಯಾವಾಗ ಅನಿಸ್ಬೋದು, ಅಯ್ಯೋ ನಾನು ಒಬ್ಬನೇ ಇದ್ದೇನೆ ಈ ಜರ್ನಿಯಲ್ಲಿ. ಇಲ್ಲ ಮಗು, ನಾವಿದ್ದೇವೆ ನಿನ್ನ ಜೊತೆಗೆ, ನಾನಿದ್ದೇನೆ ನಿನ್ನ ಜೊತೆಗೆ. ಹೀಗಾಗಿ ಯಾವತ್ತೂ ಒಂಟಿತನವನ್ನು ನಿಮ್ಮ ಮೈಂಡ್ನಲ್ಲಿ ಹಾವಿ ಮಾಡ್ಕೊಳ್ಬೇಡಿ. ಪರೀಕ್ಷೆ ಚಾನಲ್ ನಿಮ್ಮ ಜೊತೆಗೆ ಯಾವತ್ತೂ ಪ್ರತಿಯೊಂದು ಸ್ಟೆಪ್ಪಲ್ಲೂ ಸಹ ಇರುತ್ತೆ. ಆ್ಯಂಡ್ ಐ ಕ್ಯಾನ್ ಗ್ಯಾರಂಟಿ ಯು ದಟ್. ಸೊ ಇನ್ನೂ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ಯಾಕಂದರೆ ನನಗೂ ಸಹ ನಿಮ್ಮ ಜೊತೆ ಕನೆಕ್ಟ್ ಆಗಲಿಕ್ಕೆ ಅಷ್ಟೇ ಖುಷಿ ಆಗತ್ತೆ, ಅಷ್ಟೇ ಸಂತೋಷವಾಗತ್ತೆ, ಮುಖದಲ್ಲಿ ನಗು ಬರುತ್ತೆ ಪ್ರತಿಯೊಂದು ಕಮೆಂಟನ್ನು ಓದಿದಾಗ. ಇದೇ ನೋಟ್ನಲ್ಲಿ ನಾನು ಬಾಯ್ ಅಂತ ಹೇಳ್ತಾ ಇದ್ದೇನೆ. ಟೇಕ್ ಕೇರ್. ಥ್ಯಾಂಕ್ ಯು.